ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋನ ನಮ್ಮ ಪ್ರಭಾವತಿ ಫಾರ್ಮಿಂದನೇ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ವಿಡಿಯೋ ಶುರು ಮಾಡಿದ್ವಿ. ಬೆಳಗ್ಗೆ ಒಂದು 7:30 ಆಗಿತ್ತು ಅಷ್ಟೇ. ನೈಟೆಲ್ಲ ಹೋಗಿ ಎಲ್ಲ ಹಾಲ್ಟ್ ಆಗಿದ್ವಿ. ಇವತ್ತು ನಮ್ಮ ಅತ್ತೆಯವ್ರದ್ದು ಪೂಜೆ ಇತ್ತು. ಪೂಜೆಗೆ ಅಂತ ಹೋಗಿದ್ವಿ. ಅದಕ್ಕೋಸ್ಕರ ನೈಟೇ ಹೋಗಿ ಎಲ್ಲ ಹಾಲ್ಟ್ ಆಗಿದ್ವಿ ಅಲ್ಲಿ. ಇದು ನಮ್ಮ ಅತ್ತೆದು ಒಂದು ಆಸೆ ಅಂತಲೇ ಹೇಳ್ಬೋದು. ಊರಲ್ಲಿ ಏನಾದರೂ ಸ್ವಲ್ಪ ಮಾಡಬೇಕು ನನ್ನ ಮಕ್ಕಳು ಅನ್ನೋ ತುಂಬ ಆಸೆ ಇತ್ತು. ಫೈನಲಿ ಇವತ್ತು ಅದು ನೆರವೇರಿದೆ ಅಂತಲೇ ಅನ್ಕೋತೀನಿ. ಇವತ್ತು ಆಯಮ್ಮಗೂ ಸ್ವಲ್ಪ ಖುಷಿಯಾಗಿರುತ್ತೆ. ತುಂಬ ವರ್ಷ ಅಮ್ಮ ಕೇಳಿದ್ರು, ಯಾವಾಗ ನನಗೆ ಊರಲ್ಲೆಲ್ಲ ಜಾಗ ಮಾಡಿರಿ, ಹಂಗೆ ಮಾಡಿರಿ ಅಂದ್ಬಿಟ್ಟು. ಬಟ್ ಯಾವಾಗಲೂ ಆ ಥರ ಫೈನಾನ್ಷಿಯಲಾಗಿ ಎಲ್ಲ ಸಪೋರ್ಟ್ ಆಗಿರಲಿಲ್ಲ. ಬಟ್ ಇವಾಗ ಫೈನಲಾಗಿ ಅಮ್ಮ ಆಸೆ ನೆರವೇರ್ತು ಅಂತ ಹೇಳ್ಬೋದು. ಇವತ್ತಿಗೆ 6 ವರ್ಷ ಆಯಿತು. 6ನೇ ವರ್ಷದ ಪೂಜೆ ಮಾಡೋಕ್ಕೆ ಅಂತ ನಾವೆಲ್ಲ ಊರಲ್ಲಿ ಹೋಗಿ ಸೇರ್ಕೊಂಡಿದ್ದೀವಿ. ನೈಟೆಲ್ಲ ಅಲ್ಲೇ ಹಾಲ್ಟ್ ಆಗಿದ್ದು. ಬೆಳಗ್ಗೆನೇ ನಾವು ಕೆಲಸನ ಶುರು ಮಾಡಿದ್ದೀವಿ. ಒಂದು ಕಡೆ ಅಡುಗೆ ಕೆಲಸ, ಒಂದು ಕಡೆ ಬೇರೆ ಕೆಲಸ ಎಲ್ಲ ಮಾಡ್ತಾಯಿದ್ದೀವಿ. ಇನ್ನೂ ಅಲ್ಲೇನು ಅರೇಂಜ್ ಮಾಡಿಲ್ಲ ಪೂರ್ತಿಯಾಗಿ. ಸ್ವಲ್ಪ ಅರೇಂಜ್ ಮಾಡ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಅರೇಂಜ್ ಮಾಡೋಂಥದ್ದು ತುಂಬಾ ಇದೆ. ಆದರೂ ಒಂದು ನೈಟ್ ಹೋಗಿ ಹಾಲ್ಟ್ ಆಗಿದ್ದು ನಮಗೆಲ್ಲ ತುಂಬ ಖುಷಿ ಕೊಡ್ತು. ಎಲ್ಲ ಜೊತೆಲಿದ್ವಿ. ಹೌದಾ, ಆರ್ತಾ ಇದೆಯಲ್ಲ ಗಾಳಿಗೆ. ఆమె ఎగిరిపోతే ఎంత బాగుంటుందని ఎగురుతా ఉంది ముగ్గులమ్మ. ಈ ಸ್ವಲ್ಪ ಹೊತ್ತು ಬಿಸಿಲು ಅನ್ಸುತ್ತೆ. ಏನು ಮಾಡೋಕ್ಕೆ, ಬಿಸಿಲು ಕಾಲದಲ್ಲಿ ಹಂಗೆ ಇರುತ್ತೆ ಮಮಿತಾ. ಅವನಾ ಏನೋ ಗಾಳಿ ಮಮಿತಾ, ಬಿಡು ಪರವಾಗಿಲ್ಲ. ಹೆಂಗಾಗ್ತದೆ ಫೋನಲ್ಲಿ? షప్పే అట్లే వస్తుంది. టిఫిన్ వాళ్ళిద్దరికి కల్పించేస్తాను. ಅయింದಾ? ಎಪ್ಕೆ ಆಕ್ಲುಂಡ ಯಾವ್ದು ಊಟದೆಲ್ಲ ಬರಿಬೇಕಲ್ಲ? ಊಟದೆಲ್ಲ ಗ್ಲಾಸ್ಗಳು ಬರೀಬೇಕು. ಟೀ ಗ್ಲಾಸ್ ಬರಿಬೇಕಾ? ಊಟದೆಲ್ಲ ಗ್ಲಾಸ್ ಸಾಕಾ? ಈ ಸರಿ ಮಾರ್ಕೆಟ್ಗೆ ಹೋದಾಗ ಇಲ್ಲಿ ಸಪ್ರೇಟ್ ತಂದೊಂದು ಸಿಕ್ಬಿಡೋಣ. ಇದು ಏನು ಬಾಕ್ಸ್ಗಳು ಬೇಕು ಮಮತಾ ನಂಗೆ. ಹೋಗೋಣ ಮತ್ತಾಗಾದ್ರೆ ಸೆಂಟ್ರಲ್ ಹೋಗೋಣ. ಈ ಮುದ್ದೆಲ್ಲ ಮುಗಿಸ್ಕೊಂಡು ಹೋಗೋಣ. ಚಿಕ್ಕ ಪ್ಲೇಟ್ ಅಮ್ಮಗೆ ಇಡಕ್ಕೆ ಅಲ್ಲಿ. ದೊಡ್ಡೆಲ್ಲ ಇಕ್ಬಿಡೋಣ ಬಿಡ್ಬೋದು. ಫ್ರೂಟ್ಸು ಸ್ವೀಟ್ಸ್ ಬೇಡ, ಗಾಡಿಗೆಲ್ಲ ಆಗಲ್ಲ ತರಕ್ಕೆ. ಲಗೇಜಸ್ ಎಲ್ಲ ಮುಚ್ಕೊಂಡ್ರೆ ಬಾ. ನೀನು ಯಾರು ಕರ್ಕೊಂಡು ಹೋಗ್ತಾರೆ ಇವಾಗ? ನಾವಿಬ್ಬರು ಹೋಗ್ತೀವಿ ಅಂದಿದ್ದೀನಿ ಬಾ. ಮಮಿತಾ, ನೀನು ಫಸ್ಟ್ ಸ್ಲೇಟಲ್ಲಿ ರಂಗೋಲಿ ಹಾಕಿದ್ದೆ ನೆನಪಿದೆಯಾ? ಅವಾಗ ನಾನೇ ತೆಗೆದಿದ್ದೆ ವೀಡಿಯೋ. ಇವಾಗ ಈ ರಂಗೋಲಿ ನಾನೇ ವೀಡಿಯೋ ಮಾಡ್ತಾಯಿದ್ದೀನಿ. ಅದು ನನಗೆ ಅವಾಗವಾಗ ಬ್ಯಾಕಪ್ ಆಗ್ತಾನೆ ಇರುತ್ತೆ. ಅದು ರಂಗೋಲೆ ಝೆಡ್ ರಂಗೋಲೆ. ಒಂದು ಬ್ಯಾಕಪ್ ಆಗಿ ಬಂದರೆ ಫೋಟೋ ನಾನು ಅದೇ ನೀನು ಫಸ್ಟ್ ಹಾಕಿದ್ದು ರಂಗೋಲೆ ಸ್ಲೇಟಲ್ಲಿ. ಇಲ್ಲಿ ಆರವಳ್ಳಿಯಲ್ಲಿ ಹಾಕಿದ್ದಿದ್ದು ಅವಾಗನೇ. ಗಾಳಿ ನೋಡಿ ಹೆಂಗೆ ಆಡ್ತಾ ಇದೆ. ಅದು ಅದೇ ಪಕ್ಷಿ ಆಗಿದೆ. ಚಾಗ್ಬಿಡು. ಮಂಗಂತರ ಹತ್ತಿದೆಯಲ್ಲ ಮೇಲಕ್ಕೆ. ನೀವೇ ತಾನೇ ಹೇಳ್ಕೊತ ಇದ್ದೆ ನನ್ನ ಮಂಗ ಅಂತ. ಎಲ್ಲ ಮಾಡ್ತೀಯ ಮೇಲೆ ಕೆಳಗಡೆ. ನೋಡ್ತು ನಾನು ಹುಳಿ ನನಗೆ ತಿನ್ಬೇಕು ಅನಿಸ್ತದೆ. ಎಲ್ಲ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ಇವಾಗ ಅಡುಗೆಗಳನ್ನ ಮಾಡ್ಕೊತಿದ್ವಿ. ಅಡುಗೆ ಎಲ್ಲ ಮಾಡಿಕ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದು ಮತ್ತೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಬೆಳಗ್ಗೆ ಆಲ್ರೆಡಿ ಟೀ ಕಾಫಿ ಎಲ್ಲ ಮಾಡಿ ಕುಡ್ಕೊಂಡಿದ್ವಿ. ಸ್ವಲ್ಪ ಫ್ರೆಶ್ ಆಗಿ ಅಂದ್ಬಿಟ್ಟು ಟೀ ಕಾಫಿ ಎಲ್ಲ ಮಾಡಿ ಕುಡಿದು ಇವಾಗ ಅಡುಗೆಗಳಿಗೆ ರೆಡಿ ಮಾಡ್ತಾಯಿದ್ವಿ. ನಾವಿಬ್ಬರು ಇದ್ದರೆ ನಮಗೆ ಏನು ಅದು ದೊಡ್ಡ ಕೆಲಸ ಅಂತ ಅನ್ಸಲ್ಲ. ಒಬ್ಬರು ರೆಡಿ ಮಾಡ್ಕೊಂಡು ಅವ್ರು ಮಾಡ್ಕೊಂಡು ಅದು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅದು ಫಸ್ಟಿಂದ ನಮ್ಗೆ ಆಗಿಬಿಟ್ಟಿದೆ. ಇವತ್ತೇ ಅಂತಲ್ಲ, ಮುಂಚೆಯಿಂದನೂ ಅಷ್ಟೇ. ನಾನು ಆಚೆಗಳ ಕೆಲಸ ಮಾಡ್ಕೊಂಡು ಹೆಲ್ಪ್ ಮಾಡ್ತಾ ಇರ್ತೀನಿ, ಅವಳು ಮಾಡ್ತಾ ಇರ್ತಾಳೆ. ಒಬ್ಬರು ಅದೇ ಕೆಲಸ ಇದೇ ಕೆಲಸ ಅಂತನಲ್ಲ, ಇಬ್ಬರು ಸೇರಿ ಶೇರ್ ಮಾಡಿಕೊಂಡು ಬೇಗ ಮುಗಿಸ್ಬೇಕು ಅಂತ ಪ್ಲ್ಯಾನಿಂಗು. ಬೇಗ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಯಾವಾಗಲೂ ನಮ್ಮ ಕೆಲಸದಲ್ಲಿ ನಮ್ಮ ಮನೆಗಳಲ್ಲಿ ನಾವೇ
ಹೋಗಿರ್ತೀವಿ, ಅಟ್ಲೀಸ್ಟ್ ಈ ಥರ ಹೋದಾಗ ಜೊತೆಯಲ್ಲಿದ್ದು ಜೊತೇಲಿ ಕೂಡಿ ಮಾಡಬೇಕು ಅನ್ನೋದು ನಮಗೆ ತುಂಬಾ ಇಷ್ಟ ಆಗುತ್ತೆ. ಫಂಕ್ಷನ್ಸ್ಗೆ ಹೋದಾಗ ಅಷ್ಟು ಇಷ್ಟು ಫ್ರೀ ಇರೋದಿಲ್ಲ, ಬಟ್ ಈ ಥರ ಬೇರೆ ಟೈಮಲ್ಲಿ ಹೋದಾಗ ಸ್ವಲ್ಪ ಆರಾಮಾಗಿರುತ್ತೆ. ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಇಲ್ಲಿ ಅರೇಂಜ್ಮೆಂಟ್ ಮಾಡೋಕ್ಕೆ ಸಮಾಧಿ ಹತ್ರ ಬಂದಿದ್ದೀವಿ. ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಸ್ವಲ್ಪ ಡೆಕೋರೇಷನ್ ಅದೆಲ್ಲ ಮಾಡ್ತೀವಿ. ಇವಾಗ ಅದನ್ನು ಫ್ಲವರ್ ಡೆಕೋರೇಷನ್ ಸ್ವಲ್ಪ ಮಾಡ್ತಾ ಇದ್ದೀವಿ. ಆವಾಜ್ ಹಾಕು ರೇ, ನೀನು ಇಡುರೇ, ನೀವು ಅಮ್ಮದೇ ಕಾಣಿಸ್. ಏಯ್ ಕಲ್ಲಲ್ಲಿ ಬೇಡ, ಕೈ ತಲೆ ಸಪೋರ್ಟ್ಕೊಂಡು ನೀನಿಂದು ಏಯ್ ನೋಡು, ಮತ್ತೆ ನಿಂಗೇನು ಬೇಕಂತ ನಂಗೆ ಕೊಡಲ್ಲ, ನಿಂಗೇನು ಬೇಕಂತ ನಂಗೆ ಗೊತ್ತು. ಇದು ಸೆಂಟ್ರಲ್ ಇಕ್ಕು, ಇದು ಸೆಂಟ್ರಲ್ ಇಕ್ಕು. ಮೂರು ಸರಿಯಾಗಿ ಎಳಿವಂತ ಮಂದ ಮಂದ ಎಳಿತಾ ಇದೆಯಾ ಪಾಪ ಒಳ್ಳೆ ಅಮ್ಮ ಅಪ್ಪಗೂ ಅಷ್ಟೇ ಅಲ್ಲಿ ಹತ್ರ ಇರೋದ್ರಿಂದ ಅವ್ರನ್ನೂ ಸಹ ಅಲ್ಲಿಗೆ ಕರೆಸ್ಕೊಂಡಿದ್ವಿ. ಅವರು ಸಹ ಅಲ್ಲಿಗೆ ಬಂದಿದ್ದರು. ನಾವೆಲ್ಲ ಒಂಥರ ಚೆನ್ನಾಗಿ ಇರ್ತಾಯಿದ್ವಿ. ಬಟ್ ನಮ್ಮ ಅತ್ತೆಗೂ ನಮಗಿರುವಂಥ ಬಾಂಡಿಂಗು ಅಷ್ಟೇ ಅನ್ಕೋಬೋದು ಎಲ್ಲರೂ. ಬಟ್ ನಾವು ಯಾವತ್ತೂ ಆ ಥರ ಬೇರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ ಥರ ಇರಲಿಲ್ಲ. ಬಂದರೂ ಸಹ ಅದು ಸ್ವಲ್ಪ ಹೊತ್ತು ಸ್ವಲ್ಪ ಸಮಯ ಅಷ್ಟೇ, ಮತ್ತೆ ಎಲ್ಲ ಸರಿ ಹೋಗ್ತಾಯಿತ್ತು. ನಾವು ಕೋಪ ಮಾಡ್ಕೊಂಡ್ರೆ ನಮ್ಮ ಅತ್ತೆ ಬಂದು ಮಾತಾಡ್ಸೋ, ನಮ್ಮ ಅತ್ತೆ ಕೋಪ ಮಾಡ್ಕೊಂಡು ನಾವು ಮಾತಾಡಿಸ್ತಾ ಇದ್ವಿ. ಬೈದ್ಬಿಟ್ರು ಸಹ ಮತ್ತೆ ನಮ್ಮ ಅತ್ತೆ ಬಂದು ಮಾತಾಡ್ಸೋರು. ಯಾವಾಗಲೂ ಅಷ್ಟೇ ಒಂದು ಕೋಪ ಮಾಡಿಕೊಂಡು ದಿನಗಳುಗಟ್ಟಲೆ ಇದ್ದಿದ್ದೇ ಇಲ್ಲ ನಾವು. ಸ್ವಲ್ಪ ಹೊತ್ತು ಏನಾದರೂ ಒಂದು ನಾವು ತಪ್ಪು ಮಾಡ್ತೀವಿ, ನಾವೇನೋ ದೊಡ್ಡವರು ಅಂತ ಅಲ್ವಲ್ಲ, ತಪ್ಪು ಮಾಡಿದಾಗ ಅವರು ಒಂದು ಮಾತು ಹೇಳೋರು. ಆ ಟೈಮಿಗೆ ಅನಿಸ್ಕೋತಾ ಇದ್ವಿ, ಮತ್ತೆ ಸೈಲೆಂಟ್ ಆಗಿಬಿಡ್ತಾ ಇದ್ವಿ. ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ. ನಮ್ಮ ಅತ್ತೆನೂ ಅಷ್ಟೇ, ನಮ್ಮ ಕಡೆ ಏನೋ ತಪ್ಪಾದರೂ ಸಹ ಸ್ವಲ್ಪ ಹೊತ್ತು ಆ ಟೈಮಿಗೆ ಬೇಜಾರು ಮಾಡ್ಕೊಳ್ಳೋರು. ಮತ್ತು ಏನು ಬೇಕು ಅಂದರೆ ನಾವೇ ನಮ್ಮ ಹತ್ರನೇ ಬಂದು ಮಾತಾಡೋರು, ನಮ್ಮನ್ನೇ ಕೇಳೋರು ತುಂಬ. ಮಕ್ಕಳಿಗಿಂತ ಜಾಸ್ತಿ ಸೊಸೆಗಳ ಹತ್ರ ತುಂಬ ಚೆನ್ನಾಗಿರ್ತಾ ಇದ್ರು ನಮ್ಮ ಅತ್ತೆ. ಆ ಅಮ್ಮಗೆ ಏನು ಬೇಕು ಏನು ಬೇಡ ಎಲ್ಲ ಸಹ ನಮಗೆ ಹೇಳ್ತಾ ಇದ್ದು, ನನಗೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು. ಮಕ್ಕಳನ್ನ ಯಾವತ್ತೂ ಕೇಳ್ತಾ ಇಲ್ಲ, ನನಗೆ ಇಷ್ಟ ಆಗಲ್ಲ ಅವ್ರನ್ನ ಕೇಳೋಕ್ಕೆ, ನೀವೇ ಕೇಳ್ರಿ ತಗೊಳ್ರಿ ಅಂತ ಹೇಳೋರು. ತುಂಬ ಚೆನ್ನಾಗಿತ್ತು ನಮ್ಮೆಲ್ಲರ ಬಾಂಡಿಂಗು ಅಂತಲೇ ಹೇಳ್ಬೋದು. ಇವತ್ತಿಗೆ 6 ವರ್ಷ ಆಯಿತು. ಬಟ್ ಅದು ಸಹ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿದ್ದು. ಅವ್ರಿಗೇನು ಕಾಯಿಲೆ ಏನೂ ಇರಲಿಲ್ಲ, ಆರಾಮಾಗಿದ್ರು. ಸಡನ್ನಾಗಿ ಅವರು ಈ ಥರ ಇದಾಗಿದ್ದು ನಮಗೂ ತುಂಬ ಅಂದರೆ ತುಂಬ ನೋವಾಯಿತು. ಆ ಟೈಮಲ್ಲಿ ನಾವು ಜೀರ್ಣ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ವರ್ಷ ಟೈಮ್ ತಗೊಂತು. నీకు ద్రాక్ష ఎవరు తింటారో నువ్వు సైడ్ కొంటే ఓకే వద్దు అనేకైతుందా ఏం తాకండప్ప ನೋಡ್ ಮಮತ ఏం కావాలండి రేహా ಬಂಟೆಯಲ್ಲಿ ఆవిడే ఒకడు దేవస్థానంతో అడిగాను నాకు 20 రూపాయలు అయినా 5 ఇచ్చి లేదు అమ్మా 500 ಚಿಲ್ಲರೆ ಅದೇ ಫೈನಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಎಲ್ಲ ತಿನ್ನುವಂಥದ್ದು ನಮಗೆ ಫಸ್ಟಿಂದ ಬಂದಿರೋವಂಥ ವಾಡಿಕೆ. ನಮ್ಮ ಮನೆಗಳಲ್ಲಿ ಅದೆಲ್ಲ ಫಸ್ಟಿಂದ ಮಾಡ್ತಾರೆ. ಅಲ್ಲೇ ಕುತ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಮತ್ತೆ ಮನೆ ಕಡೆ ಬಂದ್ವಿ. ಅಡುಗೆ ಏನು ಮಾಡಿದೆ ಅಂತ ತೋರಿಸೋದು ಮರ್ತೋಗಿದ್ದೆ, ಅದಕ್ಕೆ ಅದನ್ನ ಇವಾಗ ವೀಡಿಯೋನ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಸ್ವಲ್ಪ ಪಾಯಸ ಮಾಡಿದ್ವಿ, ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಫಾರ್ಮ್ ಹೌಸಲ್ಲಿ ನಾವು ಅಡುಗೆ ಮಾಡ್ತಾ ಇರುವಂಥದ್ದು, ಅದಕ್ಕೋಸ್ಕರ ಸ್ವಲ್ಪ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಪಾಯಸ ಮಾಡಿದ್ವಿ. ಪಾಯಸ ಮತ್ತು ಕಾಳು ಹುಳಿ ವಡೆ ಮತ್ತು ಚಿತ್ರಾನ್ನ ಮಾಡ್ಕೊಂಡು ಹೆಸರುಬೇಳೆ ಮಾಡಿದ್ವಿ. ಯಾಕಂದರೆ ಫಸ್ಟ್ ಟೈಮ್ ಅದನ್ನ ಸಿಹಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಸಿಹಿನ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೊಬೋದು. ಬಟ್ ಫಸ್ಟ್ ಟೈಮ್ ಮಾಡುವಾಗ ಮನೆಯಲ್ಲಿ ನಾವು ಒಲೆ ಉರಿಸ್ಕೊಂಡು ಮಾಡುವಂಥದ್ದು ನಾವು ಚೆನ್ನಾಗಿ ಮಾಡಬೇಕು. ಎಷ್ಟೇ ಅಡುಗೆ ಭಟ್ರು ಮಾಡಿರಲಿ, ಇವಾಗ ನಮ್ಮ ಕೈಯಲ್ಲಿ ನಾವು ಮಾಡೋದಲ್ವಾ, ಸ್ವೀಟ್ ಮಾಡೋಣ ಅಂತ ಸ್ವೀಟ್ ಮಾಡಿದ್ವಿ. ಅದು ನಮ್ಮ ಅತ್ತೆ ಪೂಜೆ ಮಾಡಿದ್ದು ನಮಗೆ ತುಂಬಾ ಖುಷಿ ಇದೆ. ಫಸ್ಟ್ ಟೈಮ್ ಅಲ್ಲಿ ನಮ್ಮ ಅತ್ತೆ ಪೂಜೆ ಮಾಡಿದ್ದು ಖಂಡಿತವಾಗ್ಲೂ. ಅಲ್ಲೂ ಸಹ ಅಷ್ಟೇ ಎಲ್ಲ ಸೇರಿದ್ವಿ. ಎಲ್ಲ ಸೇರಿಕೊಂಡು ಊಟ ಎಲ್ಲ ಮಾಡಿಕೊಂಡು ನೈಟೆಲ್ಲ ಸ್ವಲ್ಪ ಹೊತ್ತಿತ್ತು, ತುಂಬ ನೈಟಾಗಿತ್ತು ಆ್ಯಕ್ಚುಲಿ. ಎಲ್ಲ ಕ್ಲೀನ್ ಮಾಡಿ ಮತ್ತೆ ಮನೆಗಳಿಗೆ ನಾವು ಬಂದು ಸೇರ್ಕೊಳ್ಳೋ ಅಷ್ಟರಲ್ಲಿ ನೆಕ್ಸ್ಟ್ ಡೇ ಬೇರೆ ಮಂಡೇ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ, ಮತ್ತು ರೊಟೀನ್ಗೆ ಬಂದುಬಿಡ್ತೀವಿ. ದಿಶು ಆದರೂ ಬಂದಿಲ್ಲ, ದಿಶುಗೆ ಅಕಾಡೆಮಿ ಇತ್ತು, ಅವನು ಅಲ್ಲಿ ಹೋಗಿದ್ದ. ಮೋಮಿತಾಗೆ ಇಂಟರ್ನಲ್ಸ್ ಇತ್ತು, ಅವಳು ಬಂದಿದ್ಲು, ಅವಳಿಗೂ ಸಹ ಮಂಡೇ ಇಂಟರ್ನಲ್ಸ್ ಇದೆ ಅಂತಂದ್ಬಿಟ್ಟು ಬಂದುಬಿಟ್ವಿ. ಇಲ್ಲಾಂದರೆ ಚಿರು ರೇಹಾ ಸ್ವಲ್ಪ ಆರಾಮಾಗಿದ್ದಾರೆ, ಮಿಕ್ಕಿದ ಇಬ್ಬರು ಮಕ್ಕಳು ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಸಹ ನನಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾವು ಅತ್ತೆ ಪೂಜೆನ ಸಿಂಪಲ್ಲಾಗಿ ಖುಷಿಯಾಗಿ ಆರಾಮಾಗಿ ಮಾಡಿದ್ವಿ. ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಕ್ಕೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.